ಆ ದಿನ ಕರಾವಳಿಯ ಕರಾಳ ರಾತ್ರಿ. ಆ ಹೆಂಗಸು ಯಾರಾಗಿರ್ಬೋದು? ಈ ಕತೆ ಎಲ್ಲಿಂದ ಪ್ರಾರಂಭವಾಯಿತು? ಬನ್ನಿ ನೋಡೋಣ. ಅಣ್ಣ, ನಿನ್ಗೆ ಗೊತ್ತಾ, ನಾನು ಇವತ್ತು ಶಾಲೆಯಲ್ಲಿ ಎಲ್ಲರಿಂದಲೂ ಮೆಚ್ಚುಗೆ ಪಡೆದೆ. ನಾನು ಓದಿನಲ್ಲಿ ಶಾಲೆಗೆ ಪ್ರಥಮ ಎಂದು ಎಲ್ಲರೂ ನನ್ನನ್ನು ಹೊಗಳಿದರು. ನಿನ್ನಂತೆ ನಾನು ಚೆನ್ನಾಗಿ ಓದಿ ಕೆಲಸಕ್ಕೆ ಹೋಗುತ್ತೇನೆ ನೋಡು. ಹೌದಾ ಮರಿ, ಚೆನ್ನಾಗಿ ಕಲಿ. ಆದರೆ ನನ್ನಂತೆ ಆಗ್ಬೇಡ ಮಧು. ನಾನು ಚೆನ್ನಾಗಿ ಓದಿ ಕೆಲಸಕ್ಕೆ ಹೋಗಬೇಕು ಎನ್ನುವಷ್ಟರಲ್ಲಿ ನನ್ನ ತಂದೆ ಮೇಲೆ ಹೋದರು. ಅವರ ಆಸೆಯಂತೆ ಅವರು ಓಡಿಸುತ್ತಿದ್ದ ರಿಕ್ಷಾವನ್ನು ನಾನು ಓಡಿಸುವ ಪರಿಸ್ಥಿತಿ ಬಂದಿದೆ. ತಂದೆಯ ನೆನಪು ಕಾಡುತ್ತದೆ. ಮುಂದೆ ನಾನು ಚೆನ್ನಾಗಿ ದುಡಿದು ತಂದೆ ಹೆಸರಿನಲ್ಲಿ 10 ರಿಕ್ಷಾ ಹಾಕುತ್ತೇನೆ ನೋಡು ಮಧು. ಹೌದಣ್ಣ, ಹಾಕು. ನಾನು ಶಾಲೆಗೆ ರಿಕ್ಷಾದಲ್ಲೇ ಹೋಗುತ್ತೇನೆ. ಅಣ್ಣ, ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳುತ್ತಿದ್ದರು, ಈಗ ವಿದ್ಯುತ್ನಿಂದ ಓಡುವ ರಿಕ್ಷಾ ಬಂದಿದೆ ಎಂದು. ಇನ್ನು ಮುಂದೆ ವಾಹನಗಳು ವಿದ್ಯುತ್ನಲ್ಲೇ ಓಡುತ್ತದೆಯಂತೆ. ನಮ್ಮ ಪಾಠದಲ್ಲಿಯೂ ಬಂದಿದೆ ಅಣ್ಣ. ನೀನು ಯಾಕೆ ವಿದ್ಯುತ್ನಿಂದ ಓಡುವ ರಿಕ್ಷಾವನ್ನೇ ತೆಗೆದುಕೊಳ್ಳಬಾರದು? ಈ ಉಪಾಯ ಸರಿ ಎಂದು ತನ್ನ ಅಮ್ಮನಲ್ಲಿ ತಿಳಿಸುವುದಕ್ಕೆ ಮನೆಗೆ ಬರುತ್ತಾನೆ. ಅಮ್ಮ, ನನಗೆ 18 ವರ್ಷ ತುಂಬಿದೆ. ಕೆಲಸಕ್ಕೆ ಹೋಗ್ಬೋದು. ನಾವು ಯಾಕೆ ತಂದೆಯ ರಿಕ್ಷಾ ಮಾರಿ ಹೊಸ ವಿದ್ಯುತ್ ರಿಕ್ಷಾ ತೆಗೆದುಕೊಳ್ಳಬಾರದು? ನೋಡು ಭುವನ್, ನಿನ್ನ ತಂದೆ ತೀರಿ ಹೋದ ಮೇಲೆ ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ಎಂದು ನಿನಗೆ ಹೊಸದಾಗಿ ಹೇಳಬೇಕೆಂದಿಲ್ವಲ್ಲ. ಅವರಂತೂ ಅರ್ಧ ಹಾದಿಯಲ್ಲಿ ಕೈ ಕೊಟ್ಟು ಹೋದ್ರು. ನನಗೆ ತಿಳಿದಿದೆ ನೀನು ಕಲಿತವ. ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕೆನ್ನುವ ಹಾಗೆ ಆಸೆಯನ್ನು ಕಟ್ಟಿದ್ದೆ. ಆದರೆ ಅದೆಲ್ಲ ಇನ್ನು ಆಗುವ ಕೆಲಸವೇ ಹೇಳು ಮಗು. ನಿನ್ನನ್ನು ದೂರ ಎಲ್ಲಿಗೂ ಕಳಿಸಲಾರೆ. ಇರುವ ತಂದೆಯ ರಿಕ್ಷಾವನ್ನೇ ಓಡಿಸಿ ಇಲ್ಲೇ ಇರು. ನಾನು ಹೇಳುವುದು ಯಾಕೆ ಅರ್ಥವಾಗುವುದಿಲ್ಲಮ್ಮ? ಇಲ್ಲೇ ಇರುತ್ತೇನೆ, ರಿಕ್ಷಾವನ್ನೇ ಓಡಿಸುತ್ತೇನೆ. ಆದರೆ ವಿದ್ಯುತ್ ರಿಕ್ಷಾ ಬಂದಿದೆ, ಅದನ್ನು ಹೊಸದಾಗಿ ತೆಗೆದುಕೊಳ್ಳುವ ಅಮ್ಮ. ಸರಿ, ತೆಗೆದುಕೋ. ಆದ್ರೆ ಈಗ ಅಲ್ಲ. ಈ ರಿಕ್ಷಾದಲ್ಲಿ ಚೆನ್ನಾಗಿ ದುಡಿದು ಅನಂತರ ತೆಗೆದುಕೋ. ಈಗ ತೆಗೆದುಕೊಳ್ಳುವುದಕ್ಕೆ ಹೋದ್ರೆ ಇಲ್ಲಿ ಜೀವನ ಸಾಗಿಸುವುದಕ್ಕೆ ಏನು ಮಾಡ್ತಿ? ಗೊಂದಲದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಭುವನನಿಗೆ ಇದ್ದದ್ದು ಒಬ್ಬನೇ ಒಬ್ಬ ಪ್ರಾಣ ಸ್ನೇಹಿತ. ಭುವನ್ ಇವತ್ತು ರಾತ್ರಿ ನನ್ನ ಒಬ್ಬ ಗೆಳೆಯನ ಮನೆಯಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದಾನೆ. ಹೇಗೂ 10 ದಿನದಲ್ಲಿ ಮದುವೆ ಆಗ್ತಾನೆ. ಮುಂದೆ ಸಿಗುತ್ತೋ ಇಲ್ಲೋ, ಸಿಕ್ಕಿದ್ದನ್ನು ಬಿಡಬಾರದು. ಎಷ್ಟು ಬೇಕಾದರೂ ಕುಡಿಬಹುದು. ಒಟ್ಟಿ ಹೋಗೋಣ, ಏನಂತೀಯ? ಸರಿ, ನಾನು ಬರುತ್ತೇನೆ. ನನ್ನ ತಲೆಯು ಹಾಳಾಗಿ ಹೋಗಿದೆ. ಸ್ವಲ್ಪ ನೆಮ್ಮದಿಯಾದರೂ ಸಿಗಬಹುದು. ರಾತ್ರಿಯಾಗುತ್ತಿದ್ದಂತೆಯೇ ಭುವನ್ ಹಾಗೂ ಆತನ ಮಿತ್ರ ತನ್ನ ತಂದೆಯ ರಿಕ್ಷಾದಲ್ಲಿ ಪಾರ್ಟಿ ಮಾಡುವುದಕ್ಕಾಗಿ ಗೆಳೆಯನ ಮನೆಗೆ ಹೋಗುತ್ತಾರೆ. ಗೆಳೆಯರೆ, ನೀವು ಬಂದದ್ದು ಒಳ್ಳೆಯದಾಯಿತು. ನಿಮ್ಮಿಂದಾಗಿ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ಹೌದು ಹೌದು, ಅಲ್ಲೊಬ್ಬ ಬಿದ್ದುಕೊಂಡಿದ್ದಾನೆ. ಸರಿ ಸ್ನೇಹಿತರೆ, ಪಾರ್ಟಿಗಾಗಿ ಧನ್ಯವಾದ. ನನಗೊಂದು ಬಾಡಿಗೆ ಬಂದಿದೆ, ನಾನು ಹೊರಡಬೇಕು. ಏನು ಬಾಡಿಗೆ? ಭುವನ್, ಗಂಟೆ ನೋಡು, ರಾತ್ರಿ 11 ಆಗ್ತಾ ಬಂತು. ಇಷ್ಟು ಹೊತ್ತಿಗೆ ಬಾಡಿಗೆಗೆ ಯಾರದು? ಪರಿಚಯದವರೇ. ಆಸ್ಪತ್ರೆಗೆ ಹೋಗುವುದಕ್ಕಾಗಿರಬೇಕು. ನಾನು ಬರುತ್ತೇನೆ. ಸರಿ, ನೀನಿನ್ನು ಜಾಗ್ರತೆ. ನಾನು ನಾಳೆ ಬೆಳಗ್ಗೆ ಬರ್ತೇನೆ. ಹೋಗುವ ದಾರಿ ಸ್ವಲ್ಪ ಸರಿಯಿಲ್ಲ. ಹಿಂತಿರುಗಿ ಮನೆಗೆ ಹೋಗುವಾಗ ಸ್ವಲ್ಪ ಎಚ್ಚರವಾಗಿ ಹೋಗು. ನನ್ನ ಚಿಂತೆ ಬೇಡ ನಿಮಗೆ. ಮಧ್ಯರಾತ್ರಿ ನಾನೇನು ಹೋಗುವುದು ಹೊಸತಲ್ಲ, ಅಭ್ಯಾಸವಾಗಿದೆ. ಹಾಗೆ ಯಾರಾದರೂ ಸಿಕ್ಕರೆ ಅವರೊಂದಿಗೆ ಚಹಾ ಕುಡಿದು ಮನೆಗೆ ಕರೆದುಕೊಂಡು ಹೋಗುವೆ. ಅಲ್ಲಿಂದ ಹೊರಟ ಭುವನ್ ನೇರ ಆಸ್ಪತ್ರೆಗೆ ತೆರಳಿ ಬಾಡಿಗೆ ಪಡೆಯುವಷ್ಟರಲ್ಲಿ ರಾತ್ರಿ ಗಂಟೆ 11:30 ಆಗಿತ್ತು. ಇನ್ನು ಅಡ್ಡದಾರಿಯಲ್ಲಿ ಹೋದರೆ ಮನೆಗೆ ಬೇಗ ತಲುಪಬಹುದು ಎನ್ನುವ ಆಲೋಚನೆಯೊಂದಿಗೆ ಅಡ್ಡದಾರಿಯಲ್ಲಿ ಸಾಗುತ್ತಾನೆ. ದಾರಿ ಕಾಣದ ರಾತ್ರಿ ಧೈರ್ಯ ಕೆಡದೆ ಮುಂದೆ ಬಂದ ಭುವನ್ ಕಂಡದ್ದು ಒಬ್ಬಳು ಸ್ತ್ರೀಯನ್ನ. ರಾತ್ರಿ ಯಾರಿಗೂ ರಿಕ್ಷಾ ನಿಲ್ಲಿಸಬಾರದು ಎನ್ನುವ ಆಲೋಚನೆ ತಲೆಗೆ ಬಂದದ್ದೇ ತಡ. ಒಮ್ಮೆಲೆ ತನ್ನ ರಿಕ್ಷಾ ನಿಂತು ಬಿಟ್ಟಿತು. ತುಂಬ ಹೊತ್ತಿನಿಂದ ಯಾರಾದರೂ ಬರುತ್ತಾರೋ ಎನ್ನುವ ಹಾಗೆ ಕಾಯುತ್ತಾ ಕುಳಿತಿದ್ದೆವಳು ನಾನು. ಸದ್ಯ ಕೊನೆಗಾದರೂ ನೀನು ಬಂದೆ. ಅನಿವಾರ್ಯ ಕಾರಣಗಳಿಂದ ನಾನು ನನ್ನ ಮನೆಗೆ ಹೋಗಬೇಕಿತ್ತು. ನನ್ನ ಊರು ಇಲ್ಲಿಂದಲೇ ಸ್ವಲ್ಪ ದೂರವಷ್ಟೇ. ಹೇಗೂ ರಿಕ್ಷಾ ಇದೆ, ಬಾಡಿಗೆ ಕೊಡುತ್ತೇನೆ.
ನನ್ನನ್ನು ಅಲ್ಲಿಯವರೆಗೆ ಬಿಡುತ್ತೀಯಾ? ಇಲ್ಲ, ನನ್ನಿಂದ ಆಗುವುದಿಲ್ಲ. ನಾನು ಕೆಲಸ ಮುಗಿಸಿ ಮನೆಗೆ ಹೊರಟಿರುವೆ. ನೀವು ಬೇರೆ ಯಾರನ್ನಾದರೂ ನೋಡಿಕೊಳ್ಳಿ. ಮನೆಯಲ್ಲಿ ತಾಯಿ ಕಾಯುತ್ತಿದ್ದಾಳೆ. ಹಾಗೆನ್ನುತ್ತೀಯಾ? ನಾನೊಬ್ಬಳು ಹೆಣ್ಣು ಅನ್ನುವುದನ್ನು ಮರೆಯಬೇಡ. ನಿನಗೊಬ್ಬಳು ಅಕ್ಕನೋ ತಂಗಿಯೋ ಯಾರಾದರೂ ಇಂತಹ ರಾತ್ರಿ ಸಂದರ್ಭದಲ್ಲಿ ಒಂಟಿಯಾಗಿದ್ದರೆ ಈ ರೀತಿಯಾಗಿ ಹೇಳುತ್ತಿದ್ದೆಯಾ? ನನಗೆ ಭಯವಾಗುತ್ತದೆ. ಹೇಗಾದರೂ ನನ್ನನ್ನು ನನ್ನ ಮನೆಗೆ ತಲುಪಿಸು. ಬೇಕಾದರೆ ನಿನಗೆ ಬಾಡಿಗೆ 2ರಷ್ಟು ಕೊಡುತ್ತೇನೆ. ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಅಲ್ಲಿ ಜನರು ಸೇರಿರ್ತಾರೆ ಹಾಗೂ ನಿಮಗೆ ಬೇಕಾದ ರಿಕ್ಷಾ ಅಲ್ಲಿ ಸಿಗುತ್ತದೆ. ಅಲ್ಲಿಯವರೆಗೆ ನಾನು ನಿಮ್ಮನ್ನು ಬಿಡುತ್ತೇನೆ. ಬಾಡಿಗೆಯ ಆಸೆಯಿಂದ ಅಲ್ಲ, ಮಾನವೀಯ ದೃಷ್ಟಿಯಿಂದ ಎಂದು ಅಲ್ಲಿಂದ ಹೊರಡುತ್ತಾರೆ. ಜನರು ಸೇರುವ ಪ್ರದೇಶಕ್ಕೆ ಬಂದರೆ ಅಂದು ಆ ಕ್ಷಣದಲ್ಲಿ ಜನರು ಇಲ್ಲ, ರಿಕ್ಷವೂ ಇಲ್ಲ. ನೋಡಿ ಅಮ್ಮ, ನನ್ನಿಂದ ಸಾಧ್ಯವಾದಷ್ಟು ನಿಮಗೆ ಸಹಾಯವನ್ನು ಮಾಡಿದ್ದೇನೆ. ಇಲ್ಲಿ ಯಾವಾಗಲೂ ರಿಕ್ಷಾ ಅಥವಾ ಜನರಿರುತ್ತಾರೆ. ಇಲ್ಲಿ ಸ್ವಲ್ಪ ಹೊತ್ತು ಕಾಯಿರಿ, ರಿಕ್ಷಾ ಬರಬಹುದು. ಇಲ್ಲಿಂದ ಮುಂದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಸುತ್ತಮುತ್ತ ಮನೆ ಇರುವ ಪ್ರದೇಶ, ಹೆದರಿಕೆ ಇಲ್ಲ ಇಲ್ಲಿ. ಈ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣನ್ನು ಈ ರೀತಿಯಾಗಿ ಬಿಟ್ಟು ಹೋಗುವುದು ಸರಿಯೇ? ಹಾಗೆ ಬಿಟ್ಟು ಹೋದದ್ದೇ ಆದರೆ ನೀನು ನಿನ್ನ ಮನೆ ಸೇರ್ತೀಯ? ಇದನ್ನು ಕೇಳಿದ ಭುವನ್ ಹೆದರಿ ಮತ್ತೆ ರಿಕ್ಷಾ ಹತ್ತಿಸಿ ಮುಂದೆ ಹೊರಟ. ಬಂದು ಹಳೆ ಬಂಗಲೆಯ ಹತ್ತಿರ ಬರುತ್ತಾರೆ. ಸಾಕು, ಇಲ್ಲಿ ನಿಲ್ಲಿಸಿ. ಸರಿ, ಬಾಡಿಗೆ. ಯಾಕೆ ಹೀಗೆ ಎಂದು ಹಿಂದೆ ತಿರುಗಿ ನೋಡಿದಾಗ ರಿಕ್ಷಾದಲ್ಲಿದ್ದ ಹೆಂಗಸು ಮಾಯವಾಗಿ ಹೋಗಿತ್ತು. ಇದನ್ನು ಕಂಡ ಭುವನನಿಗೆ ಕೈ ಕಾಲು ನಡುಗಿತು. ಬಾಡಿಗೆಗಿಂತ ಜೀವ ಉಳಿದರೆ ಸಾಕು ಎಂದು ತಿಳಿದ ಭುವನ್ ರಿಕ್ಷಾದಲ್ಲಿ ಕೂತು ಪ್ರಾರಂಭಿಸುತ್ತಾನೆ. ಕೆಟ್ಟ ಗಡಿಗೆಯೋ ಎಂಬಂತೆ ರಿಕ್ಷಾ ಅಲ್ಲೇ ಕೆಟ್ಟು ನಿಂತು ಹೋಗುತ್ತದೆ. ಆ ಕ್ಷಣವೇ ತಾನು ನಂಬಿದ ದೈವ ಅಜ್ಜನನ್ನು ಮನಸಾರೆ ನೆನೆದು ತಲೆಗೆ ಗಂಧ ಪ್ರಸಾದ ಇಡುವನು. ಅಷ್ಟು ಹೊತ್ತಿಗೆ ಯಾರೋ ಹಿಂದಿನಿಂದ ಕರೆಯುವಂತೆ ಭಾಸವಾಯಿತು. ನೋಡುವಾಗ ಯಾರೋ ಒಬ್ಬರು ವಯಸ್ಸಾದವರು. ಮಗ, ಮದುವೆಯಾಗದ ಕುಡಿ ಮೀಸೆಯ ಹುಡುಗರು ನೀವು ಈ ರೀತಿಯಾಗಿ ಒಬ್ಬೊಬ್ಬರೇ ಮಧ್ಯರಾತ್ರಿ ವೇಳೆ ಬರಬಾರದು. ಕೆಲವೊಂದು ಗಳಿಗೆ, ಕೆಲವೊಂದು ಜಾಗ ಸರಿ ಇರುವುದಿಲ್ಲ. ಹೋಗಪ್ಪ, ಮಲಗು. ಹೋಗು ಹೋಗು. ಅಜ್ಜ, ನನ್ನ ರಿಕ್ಷಾ ಕೆಟ್ಟು ನಿಂತಿದೆ ಎಂದಾಕ್ಷಣವೇ ಅಜ್ಜ ರಿಕ್ಷಾವನ್ನು ಸ್ಪರ್ಶಿಸಿ ಪ್ರಾರಂಭಿಸಲು ಹೇಳುವಾಗ ಕೆಟ್ಟು ನಿಂತಿದ್ದ ರಿಕ್ಷಾ ಪ್ರಾರಂಭವಾಗುತ್ತದೆ. ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡ ಭುವನ್ ರಿಕ್ಷಾದಲ್ಲಿ ಕೂತು ಅಜ್ಜನನ್ನು ನೋಡುತ್ತಾನೆ. ಗಂಧ, ಜಾಗ್ರತೆ ಮಗ. ಹೊಸ ರಿಕ್ಷಾ ಪಡೆಯುವ ಯೋಗ ಸಿಗಲಿ ನಿನಗೆ. ವಿದ್ಯುತ್ನಿಂದ ಓಡುವ ರಿಕ್ಷಾ. ಮೂಕ ವಿಸ್ಮಿತನಂತೆ ನೋಡುತ್ತಿದ್ದ ಭುವನ್ ಅಜ್ಜನ ಕಾರಣಿಕವನ್ನು ಮನದಲ್ಲೇ ನೆನೆದು ಮನೆಗೆ ಹಿಂದಿರುಗುತ್ತಾನೆ. ಇದೇ ಅಲ್ಲವೇ ಭಕ್ತಿ, ಇದೇ ಅಲ್ಲವೇ ನಂಬಿಕೆ. ದೈವ ಮನೋರಂಜನೆಯಲ್ಲ, ಅದೊಂದು ಶಕ್ತಿ, ಭಕ್ತಿ, ಆರಾಧನೆ. ಋಣಾತ್ಮಕ ಶಕ್ತಿಯ ನೆರಳಲ್ಲೇ ಧನಾತ್ಮಕ ಶಕ್ತಿಯ ಬೆಳಕು ಹೊಮ್ಮುತ್ತದೆ ಅಲ್ಲವೇ? ನೀವೇ ಯೋಚಿಸಿ ನೋಡಿ.